माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगच्छति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषासहरं विदुः श्रीगुरुभ्यो नमः हरिः ओम् ಕೃಷ್ಣ ಒರಳ ಕಲ್ಲಿಗೆ ಕಟ್ಟಿ ಹಾಕಿಸಿಕೊಂಡಿದ್ದಾನೆ ಯಶೋದೆಯಿಂದ. ಆವಾಗ ನಲಕೂಬರ ಮತ್ತು ಮಣಿಗ್ರೀವ ಎಂಬಂಥ ಇಬ್ಬರನ್ನ ಶಾಪದಿಂದ ವಿಮೋಚನೆಗೊಳಿಸಿದ ಅಂತ ಇಷ್ಟು ಹೇಳಿದ ಆ ಕ್ಷಣದಲ್ಲಿ ಯಶೋದೆ ಹೇಳ್ತಾಳೆ, ಯಾಕೆ ಅವನು ಈ ಕಟ್ಟಿಗೆ ಸಿಕ್ಕು ಬಿದ್ದ ಅಂದ್ರೆ ನಲಕೂಬರ ಮಣಿಗ್ರೀವರು ಈ ಶಾಪಕ್ಕೆ ಯಾಕೆ ಗ್ರಸ್ತರಾದ್ರು, ಯಾರವರಿಬ್ರು, ಏನ್ ಅಪಚಾರ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಶುಕಾಚಾರ್ಯರು ಏನ್ ಹೇಳಿದ್ರು ಅನ್ನುವ ಘಟನೆಯನ್ನ ಇಂದಿನ ಪಾಠದಲ್ಲಿ ಕೇಳ್ತಾ ಹೋಗೋಣ. ಶ್ರೀ ಶುಕ ಉವಾಚ ರುದ್ರಸ್ಯಾನುಚರೌ ಭೂತ್ವಾ ಸುದೃಪ್ತೌ ಧನದಾತ್ಮಜೌ ಕೈಲಾಸೋಪವನೆ ರಮ್ಯೆ ಮಂದಾಕಿನ್ಯಾಂ ಮದೋತ್ಕಟೌ. 10ನೇ ಸ್ಕಂದದ 11ನೇ ಅಧ್ಯಾಯದ 2ನೇ ಶ್ಲೋಕ. ಕುಬೇರನ ಮಕ್ಕಳಾದ ಈ ನಲಕುಬರ ಮತ್ತು ಮಣಿಗ್ರೀವ ಇವರಿಬ್ಬರು ಕೂಡ ರುದ್ರದೇವರ ಅನುಚರರು, ರುದ್ರದೇವರ ಗಣದಲ್ಲಿ ಸೇರಿದವರು. ಆದ್ರೆ ಸುದೃಪ್ತವು ಮಹಾದರ್ಪ ಇತ್ತು. ನಾವು ಕುಬೇರನ ಮಕ್ಕಳು ಮತ್ತು ರುದ್ರದೇವರ ಅನುಚರರು ಎಂಬಂತಹ ಅತಿಯಾದ ಗರ್ವ ಇತ್ತು. ಈ ಗರ್ವದಿಂದಾಗಿ ಕೈಲಾಸ ಪರ್ವತದ ಸಮೀಪದಲ್ಲಿಯೇ ಒಂದು ವನ ಇತ್ತು. ಆ ವನದಲ್ಲಿ ಇವರೆಲ್ಲ ಸೇರಿಕೊಂಡು ಮದ್ಯಪಾನವನ್ನ ಮಾಡಿದ್ದಾರೆ. ಸ್ವಲ್ಪ ಅಹಂಕಾರ ಬಂತು ಅಂತಾದ್ರೆ ತಲೆ ಸರಿ ಇದ್ದಾಗ್ಲೇನೆ ಕಣ್ಣೆಲ್ಲ ತಿರುಗುವಂತಹ ಸಂದರ್ಭದಲ್ಲಿ ಅಹಂಕಾರವೂ ಇದೆ, ಮದ್ಯಪಾನವನ್ನೂ ಮಾಡಿದ್ದಾರೆ. ನಮಗೆ ಧನದ ಮದದಿಂದಾಗಿ ಅಹಂಕಾರ ಬರುತ್ತೆ, ಧನದಿಂದ ಅಹಂಕಾರ ಬರಬಹುದು, ವಿದ್ಯೆಯಿಂದ ಅಹಂಕಾರ ಬರಬಹುದು, ಅಥವಾ ನಾವು ಇಂತಹವರಿಗೆ ಸಂಬಂಧಪಟ್ಟವರು ಅಂತ ನಮಗೆ ಅಹಂಕಾರ ಬರಬಹುದು. ತಮ್ಮ ಬಲದಿಂದಾಗಿ ಅಹಂಕಾರ ಬರಬಹುದು. ಇವರಿಗೆ ಈ ಅಹಂಕಾರಕ್ಕೆ ಕಾರಣವಾದ ಎಲ್ಲವೂ ಇದೆ. ಅಷ್ಟೇ ಅಲ್ಲದೇನೆ ಯಾವುದು ಸರಿ ಯಾವುದು ತಪ್ಪು ಅಂತ ವಿವೇಚನೆ ಮಾಡುವ ಶಕ್ತಿ ತಲೆ ಸರಿ ಇದ್ದಾಗ ಮಾತ್ರ ಇರುತ್ತೆ. ಆದ್ರೆ ವಾರುಣೀಂ ಮದಿರಾಂ ಪೀತ್ವಾ ಮದಾ ಘೂರ್ಣಿತ ಲೋಚನೌ ಸ್ತ್ರೀಜನೈ ಅನುಗಾಯದ್ಭಿ ಚೇರತು ಪುಷ್ಪಿತೇವನೆ. ಒಳ್ಳೆ ಪರಿಮಳಯುಕ್ತವಾದಂತಹ ಆ ಕಾಡಿನಲ್ಲಿ
ವಾರುಣಿ ಎಂಬ ಹೆಸರಿನ ಮದ್ಯಪಾನವನ್ನ ಮಾಡಿ ಇವರ ಸುತ್ತಲಿನಲ್ಲೂ ಕೂಡ ಇವರ ಸ್ತ್ರೀಯರೆಲ್ಲ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ದಾರೆ. ಆ ಹಾಡನ್ನ ಕೇಳುತ್ತಾ ವಿಹಾರ ಮಾಡ್ತಾ ಇದ್ದಾರೆ ಇವರಿಬ್ರು ಕೂಡ. ಇಂತಹ ಸಂದರ್ಭದಲ್ಲಿ ಕಮಲಗಳ ಸಮೂಹದಿಂದ ಕೂಡಿಕೊಂಡಂತಹ ಗಂಗಾ ನದಿಯ ಜಲದಲ್ಲಿ ಇಳಿದುಕೊಂಡು ಆನೆಗಳೆಲ್ಲ, ಗಂಡಾನೆಗಳು, ಹೆಣ್ಣಾನೆಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಜಲಕ್ರೀಡೆಯನ್ನ ಆಡುವ ರೀತಿಯಲ್ಲಿ ಇವರೆಲ್ಲರೂ ಚೆನ್ನಾಗಿ ಜಲಕ್ರೀಡೆಯನ್ನ ಆಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿಯೇ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಅಹಂಕಾರ ಇಳಿಸ್ಬೇಕಲ್ಲ, ಅದಕ್ಕೋಸ್ಕರ ನಾರದ ಮಹರ್ಷಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಇದರಲ್ಲಿ ಇವರು ಜಲಕ್ರೀಡೆ ಆಡೋದು ಯಾವುದು ತಪ್ಪಲ್ಲ. ಗೃಹಸ್ಥರಿಗೆ ವಿಹಿತವಾದಂತಹ ಭೋಗಗಳಲ್ಲಿ ಅದು ಒಂದು ತಪ್ಪೇ, ಇದರಲ್ಲಿ ತಪ್ಪಾದಂತಹ ವಿಷಯಗಳೇನಿಲ್ಲ. ಆದ್ರೆ ನಾರದ ಮಹರ್ಷಿಗಳು ಬಂದ ತತ್ಕ್ಷಣದಲ್ಲಿ ನೋಡ್ತಾ ಇದ್ದಾರೆ, ನಲಕೂಬರ ಮಣಿಗ್ರಿಯವರಿಬ್ಬರು ಕೂಡ ಬಹಳ ಮದದಿಂದ ಮತ್ತರಾಗಿದ್ದಾರೆ. ಒಂದು ಮಧುಪಾನ ಮತ್ತರಾಗಿದ್ದಾರೆ, ಮದದಿಂದಲೂ ಮತ್ತರಾಗಿದ್ದಾರೆ. ಅದನ್ನು ನೋಡ್ತಾ ಇದ್ದಾರೆ. ಆವಾಗ ಬಹಳಷ್ಟು ಮೈ ತುಂಬ ಮುಚ್ಚುವಷ್ಟು ವಸ್ತ್ರಗಳು ಇರ್ಲಿಲ್ಲ ಸ್ತ್ರೀಯರಿಗೆ. ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣದಲ್ಲಿ ನೀರಿನಿಂದ ಎದ್ದು ತಮ್ಮ ದೇಹವೆಲ್ಲವನ್ನು ಕೂಡ ವಸ್ತ್ರದಿಂದ ಮುಚ್ಚಿಕೊಳ್ತಾ ಇದ್ದಾರೆ, ಸೀರೆಗಳಿಂದ ಮುಚ್ಚಿಕೊಳ್ತಾ ಇದ್ದಾರೆ. ಆದರೆ ಗುಹ್ಯಕರು, ಕುಬೇರನ ಮಕ್ಕಳಾದಂತಹ ಇವರಿಬ್ರು, ನಲಕೂಬರ ಮಣಿಗ್ರೀವ ಅನ್ನುವಂತಹ ಯಾವ ಇವರಿಬ್ಬರಿದ್ದಾರೋ ಬೇಕು ಅನ್ನುವ ಪ್ರಜ್ಞೆಯೂ ಇರಲಿಲ್ಲ. ಅಹಂಕಾರದ ಮತದಲ್ಲಿ ಕೂಡಿಕೊಂಡಿದ್ದಾರೆ. ಅವರಿಬ್ಬರಿಗೂ ನಾವು ದೇವತೆಗಳ ಮಕ್ಕಳು, ನಮ್ಮ ಅಪ್ಪ ಕುಬೇರ, ಈಗಲೂ ಕೂಡ ಬಹಳ ಸಿರಿವಂತರ ಮಕ್ಕಳು, ಎಲ್ರು ಅಂತಲ್ಲ ಕೆಲವೊಬ್ರು ಅಡ್ಡದಾರಿಯನ್ನು ಹಿಡಿದಾಗ ಯದ್ವಾ ತದ್ವಾ ವಾಹನಗಳನ್ನ ಓಡಿಸಿ ರಸ್ತೆಯಲ್ಲಿ ಸಂಚಾರ ಮಾಡುವ ಸಾಮಾನ್ಯ ಜನರನ್ನ ಕೊಂದಾಗಲು ಅವರಿಗೆ ಒಂದು 600-700 ಪದಗಳ ಪ್ರಬಂಧವನ್ನ ಬರೆದು ಕೊಟ್ಬಿಡಿ ಅಂತ ಹೇಳಿ ವಾಪಸ್ ಕಳಿಸಿದ್ದು ಇದೆ. ಕೊಂದೇ ಬಿಟ್ಟಾಗಲೂ ಕೂಡ ಪುಣೆಯಲ್ಲಿ ಘಟನೆ ನಡೆದಿದೆ, ತಾವೆಲ್ಲ ಗಮನಿಸಿರ್ತೀರಿ. ಇದೆಲ್ಲವೂ ಹೇಗಾಗತ್ತೆ? ನಮ್ಮ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡಿದೆ, ಬೇಕಾದಷ್ಟು ಜನ ಪರಿಚಯದ ಅಧಿಕಾರಿಗಳಿದ್ದಾರೆ, ನಮಗೇನೂ ಆಗೋದಿಲ್ಲ ಅನ್ನುವ ತುಂಬು ಧೈರ್ಯ. ಇದರಿಂದ ಅವರು ನಿರ್ಭೀತಿಯಿಂದ ಸಂಚಾರ ಮಾಡ್ತಾರೆ. ಅಷ್ಟೇ ದೇವತೆಗಳ ಮಕ್ಕಳು. ಈ ಎರಡು ಕಾರಣಗಳಿಂದಾಗಿ ಮದಾಂಧರಾಗಿದ್ದಾರೆ. ಈಗ ಮದ್ಯಪಾನವನ್ನು ಮಾಡಿದ್ರಿಂದ ಇನ್ನಷ್ಟೂ ಮತ್ತರಾಗಿದ್ದಾರೆ. ಇದನ್ನು ನೋಡಿ ಇವರಿಗೆ ಧನಮದ ನಾಶವಾಗಬೇಕು, ಭಗವಂತನಲ್ಲಿ ಮತ್ತಷ್ಟು ಭಕ್ತಿ ಇವರಿಗೆ ಅಭಿವೃದ್ಧಿ ಆಗಬೇಕು, ಈಗಿರುವಂತಹ ಭಕ್ತಿ ನಾಶವಾಗಿ ಹೋಗಿದೆ ಅಂತ ಅಂದುಕೊಂಡು ಅವರಿಗೆ ಅನುಗ್ರಹ ಮಾಡುವ ಉದ್ದೇಶದಿಂದಲೇ ಶಾಪವನ್ನು ಕೊಡ್ತಾ ಇದ್ದಾರೆ. ಎರಡನ್ನು ಗಮನಿಸಬೇಕು. ರಾಕ್ಷಸರಿಗೆ ವರವನ್ನು ಕೊಟ್ಟರೂ ಅದು ಶಾಪವಾಗತ್ತೆ, ದೇವತೆಗಳಿಗೆ ಶಾಪವನ್ನು ಕೊಟ್ಟರು ಅದು ಕೃಷ್ಣನಲ್ಲಿ ಭಕ್ತಿಯನ್ನು ಉಂಟು ಮಾಡುವುದರ ಮುಖಾಂತರವಾಗಿ ಅದು ವರವೇ ಆಗತ್ತೆ. ಇವರಿಗೆ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು. ಇದು ಶಾಪ, ಶಿಕ್ಷೆ. ಗುರುಗಳು ಶಿಷ್ಯರು ತಪ್ಪು ಮಾಡಿದಾಗ ಅವರನ್ನ ಬೈತಾರೆ, ತಿದ್ದುತ್ತಾರೆ. ಇದು ಶಿಕ್ಷೆ. ಈ ಶಿಕ್ಷೆ ಅವರನ್ನ ತಿದ್ದುವುದಕ್ಕಾಗಿಯೇ ಹೊರತಾಗಿ ಅವರು ನಾಶವಾಗಬೇಕು ಅನ್ನುವ ಉದ್ದೇಶದಿಂದ ಅಲ್ಲವಲ್ಲ.
ಆ ರೀತಿಯಾಗಿ ಇವರಿಗೂ ಕೂಡ ಕೃಷ್ಣನಲ್ಲಿ ಭಕ್ತಿ ಮತ್ತಷ್ಟು ಜಾಗೃತವಾಗಬೇಕು ಎಂಬ ಉದ್ದೇಶದಿಂದ ನಾರದರು ಮುಂದೆ ಮಾತನ್ನ ಹೇಳ್ತಾ ಇದ್ದಾರೆ. ಅಂತಃ ಪ್ರವಿಶ್ಯ ಗಂಗಾಯಾಂ ಅಂಭೋಜವನರಾಜಿನೀಂ ಚಿಕ್ರೀಡತುರ್ಯುವತಿಭಿಃ ಗಜಾವಿವ ಕರೇಣುಭಿಃ. ಆ ಗಂಗಾ ನದಿಯನ್ನ ಪ್ರವೇಶ ಮಾಡಿ ಕಮಲದಿಂದ ಕೂಡಿದಂತಹ ದೊಡ್ಡ ಆ ಸರೋವರದ ಆಗಿರುವಂತಹ ಸ್ಥಳದಲ್ಲಿ ಗಂಡಾನೆಗಳು ಹೆಣ್ಣಾನೆಗಳ ಜೊತೆಯಲ್ಲಿ ವಿಹಾರ ಮಾಡುವ ಪರಿಯಲ್ಲಿ ಇವರು ಕೂಡ ತಮ್ಮ ಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಯದೃಚ್ಛ ಯಾಚ ದೇವರ್ಷಿ ಭಗವಾನ್ ತತ್ರ ಕೌರವ ಅಪಶ್ಯನ್ ನಾರದೋ ದೇವೋ ಕ್ಷೀಬಾಣು ಸಮಬುಧ್ಯತ. ಆಕಸ್ಮಿಕವಾಗಿ ಭಗವಂತನ ಇಚ್ಛೆಯಿಂದ ದೇವಋಷಿಗಳಾದಂತಹ ನಾರದರು ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅವರನ್ನು ನೋಡಿ ಇವರೆಲ್ಲರನ್ನು ನೋಡಿ ಇವರು ಮದದಿಂದ ತೃಪ್ತರಾಗಿದ್ದಾರೆ ಅಂತ ತಿಳಿತಾ ಇದ್ದಾರೆ. ತಂ ದೃಷ್ಟ್ವಾ ವ್ರೀಡಿತಾ ದೇವ್ಯೋ ವಿವಸ್ತ್ರಾ ಶಾಪ ಶಂಕಿತಾ ವಾಸಾಂಸಿ ಪರ್ಯಧು ಶೀಘ್ರಂ ವಿವಸ್ತ್ರೌ ನೈವ ಗುಹ್ಯಕೌ. ಅದನ್ನು ನೋಡಿದಂತಹ ಇವರಿಬ್ಬರ ಪತ್ನಿಯರು ಯಾವ ದೇವಿಯರಿದ್ರೋ ಅವರೆಲ್ಲರೂ ಕೂಡ ನಾಚಿಕೆಯಿಂದ ಮೈ ಪೂರ್ತಿಯಾಗಿ ಬಟ್ಟೆಗಳನ್ನ ತೊಟ್ಟುಕೊಳ್ತಾ ಇದ್ದಾರೆ. ಮಹರ್ಷಿಗಳು ಶಾಪ ಕೊಡಬಹುದು ಎಂಬ ಭಯದಿಂದ, ನಾಚಿಕೆಯಿಂದ, ಎರಡೂ ಕಾರಣದಿಂದಾಗಿ, ಲಜ್ಜೆಯಿಂದ, ಶಾಪದ ಭಯದಿಂದಾಗಿ ವಸ್ತ್ರಗಳನ್ನ ಧರಿಸಿಕೊಳ್ತಾ ಇದ್ದಾರೆ. ಆದರೆ ವಿವಸ್ತ್ರರಾದಂತಹ ಈ ಗುಹ್ಯಕರು, ಕುಬೇರನ ಮಕ್ಕಳು ನಲಕೂಬರ ಮಣಿಗ್ರೀವರಿಬ್ಬರು ಕೂಡ ಬಟ್ಟೆಯನ್ನು ಧರಿಸಲೇ ಇಲ್ಲ, ಮದದಿಂದ ಉನ್ಮತ್ತರಾಗಿದ್ದಾರೆ. ತೌ ದೃಷ್ಟ್ವಾ ಮದಿರ ಮತ್ತೌ ಶ್ರೀಮದಾಂಧೌ ಸುರಾತ್ಮಜೌ ತಯೋರನುಗ್ರಹಾರ್ಥಾಯ ಶಾಪಂ ದಾಸ್ಯನ್ನಿದಂ ಜಗೌ. ಅವರಿಬ್ಬರು ಕೂಡ ತಾವು ಮಹಾ ಸಂಪದ್ಯುಕ್ತರಾಗಿದ್ದೇವೆ ಅನ್ನುವ ಮದದಿಂದ ಕೂಡಿಕೊಂಡಿದ್ದಾರೆ. ಒಂದು ಸಂಪತ್ತಿನ ಮದ, ಅಷ್ಟೇ ಅಲ್ಲದೇನೆ ಈಗ ಮದ್ಯಪಾನದ ಪ್ರಯುಕ್ತವಾಗಿ ಮತ್ತಷ್ಟು ಮದವೂ ಬಂದಿದೆ ಅವರಿಗೆ. ಇದರಿಂದ ನಾರದರು ಅವರಿಗೆ ಧನಬಳ ಅಳಿಬೇಕು, ಅನುಗ್ರಹ ಮಾಡುವುದಕ್ಕೋಸ್ಕರ, ಕೃಷ್ಣನಲ್ಲಿ ಭಕ್ತಿ ಉದಯಿಸಬೇಕು ಎಂಬ ಕಾರಣದಿಂದಾಗಿ ಶಿಕ್ಷಾರೂಪವಾದ ಶಾಪವನ್ನು ಕೊಡ್ತಾ ಒಂದಿಷ್ಟು ಉಪದೇಶವನ್ನು ಕೊಟ್ಟು ಶಾಪವನ್ನ ಹಾಕ್ತಾ ಇದ್ದಾರೆ. ತಯೋರ್ ಅನುಗ್ರಹಾರ್ಥಾಯ ಶಾಪಂ ದಾಸ್ಯನ್ನಿದಂ ಜಗೌ. ಅವರ ಅನುಗ್ರಹಕ್ಕೋಸ್ಕರವಾಗಿಯೇ ಶಾಪರೂಪವಾದ ವರವನ್ನು ಕೊಡ್ತಾ ನಾರದರು ಹೇಳ್ತಾ ಇದ್ದಾರೆ. ನಹ್ಯನ್ಯೋ ಜುಷತೋ ಜೋಷ್ಯಾತ್ ಬುದ್ಧಿಭ್ರಂಶೋ ರಜೋ ಗುಣಃ ಶ್ರೀಮದಾತ್ ಆಭಿಜಾತ್ಯಾದೇಃ ಯತ್ರ ಸ್ತ್ರೀದ್ಯೂತಮಾಸವಃ. ನಮಗೆ ವಿಷಯ ಪದಾರ್ಥಗಳಲ್ಲಿ ಯಾರಿಗೆ ಅತಿಯಾದ ಆಸೆ ಇರುತ್ತೋ, ಯಾವುದೋ ಒಂದು ಪದಾರ್ಥ ಬೇಕು ಅಂತ ಬಯಸುವವನಿರ್ತಾನೆ, ನಾವು ಬಯಸ್ತೇವೆ. ಆದರೆ ನಮ್ಮಲ್ಲಿ ಮದ ಇಲ್ಲ, ಶ್ರೀ ಸಂಪತ್ತೇ ಇಲ್ಲ, ಅಥವಾ ನಾವು ಇಂತಹವರ ಕಡೆಯವರು ಅನ್ನುವ ಮದವೂ ಇಲ್ಲ. ನಮಗೆ ಈ ಧನಮದ ಮತ್ತು ಕುಲಮದ, ಇವರು ಹೇಳಿದಂತಹ ವಿಷಯಗಳೇನಿದೆಯೋ ಈ ಸಂದರ್ಭದಲ್ಲಿ ಬುದ್ಧಿನಾಶಕರವಾದಂತಹ ರಜೋಗುಣದ ಕಾರ್ಯ ಏನಿದೆಯೋ ಆ ರಜೋಗುಣದ ಕಾರ್ಯ ಮತ್ತಷ್ಟು ಬೇಕಾಗೇ ಇಲ್ಲ.
ನಮಗೆ ಈ ಎರಡು ಇವು ಇದ್ರೆ ಸಾಕು, ಧನಮದ ಮತ್ತು ಕುಲಮದ. ಈ ಎರಡಿತ್ತು ಅಂತಂದ್ ಹೇಳಿದ್ರೆ ಸ್ತ್ರೀ ಸಂಘ, ದ್ಯೂತ, ಪ್ರಾಣಿಗಳ ಹಿಂಸೆ, ಕಾಮ್ಯ ಕರ್ಮಗಳಲ್ಲಿ ಆಸಕ್ತಿ, ಇವುಗಳು ಸಹಜವಾಗಿ ಬಂದ್ಬಿಡತ್ತೆ. ಯಾರು ವಿಷಯ ಪದಾರ್ಥಗಳನ್ನ ಅತಿಯಾಗಿ ಸೇವಿಸುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಇದರ ಜೊತೆಯಲ್ಲಿ ವಿಷಯದ ಆಸಕ್ತಿ, ಧನಮದ ಇವೆಲ್ಲವೂ ಕೂಡ ಸೇರಿಕೊಂಡು ಬಿಡತ್ತೋ, ಅಂತಹ ವ್ಯಕ್ತಿಗಳಿಗೆ ಇವುಗಳು ಕೂಡ ಸ್ವಲ್ಪ ಜೊತೆಯಾಯ್ತು ಅಂತಾದ್ರೆ ಇನ್ನೇನು ಅವಕಾಶ ಉಳಿತು, ಎಲ್ಲವೂ ಬಂದ ಹಾಗೆ ಆಯ್ತು. ಈ ಎರಡು ಒಂದು ಅವನ ತಲೆಗೆ ಏರಿಬಿಟ್ರೆ ಇದಕ್ಕಿಂತ ಮಿಗಿಲಾದಂತಹ ಮತ್ತೊಂದು ಬುದ್ಧಿನಾಶಕವಾದಂತಹದ್ದು ಇಲ್ವೇ ಇಲ್ಲ. ಕಾಮ್ಯ ಯಜ್ಞಗಳಲ್ಲಿ ತನ್ನಷ್ಟಕ್ಕೆ ತಾನೇ ಆಸಕ್ತಿ ಬಂದೇ ಬಿಡತ್ತೆ. ಬೇಕಾದಷ್ಟು ದುಡ್ಡಿದೆ, ನಾವೆಲ್ಲ ಈಗೀಗ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇರ್ತೇವೆ. ಬಡವರಿಗೆ ಒಂದು ಹೊತ್ತಿನ ತುತ್ತಿಗೂ ಕೂಡ ಬಹಳ ಕಷ್ಟಪಡುವಂತಹ ಸಂದರ್ಭದಲ್ಲಿ ಧನಮದದಿಂದ ಕೂಡಿದಂತಹ ವ್ಯಕ್ತಿಗಳು ಪ್ರತಿನಿತ್ಯದಲ್ಲೂ ಕೂಡ ತಮ್ಮ ಭೋಜನಕ್ಕೆ ಅಂತ ಪಶುಗಳನ್ನ ಕೇವಲ ಒಂದು ಹೊತ್ತಿನ ಊಟಕ್ಕೋಸ್ಕರವಾಗಿ. ಇವನು ಯಾವ ಶರೀರದಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ಭೋಗವನ್ನ ಮಾಡ್ತಾ ಇರ್ತಾನಲ್ಲ, ಆ ಶರೀರವೇ ತಾತ್ಕಾಲಿಕವಾದದ್ದು. ಈ ತಾತ್ಕಾಲಿಕವಾದ ಶರೀರವನ್ನಿಟ್ಟುಕೊಂಡು ತಾತ್ಕಾಲಿಕವಾದಂತಹ ಈ ಶರೀರವನ್ನಿಟ್ಟುಕೊಂಡು ಎಷ್ಟೆಲ್ಲ ಅಹಂಕಾರದಿಂದಾಗಿ ಮೆರೀತಾ ಇರ್ತಾನೆ. ಯಾವ ದೇಹದ ಮದದಿಂದಾಗಿ ಇವನು ಇಷ್ಟೆಲ್ಲ ಅಹಂಕಾರದಿಂದಾಗಿ ದೃಪ್ತನಾಗಿ ಇಷ್ಟೆಲ್ಲ ಅನರ್ಥವನ್ನ ಮಾಡ್ತಾ ಇರ್ತಾನೋ, ಆ ದೇಹ ಬಹಳ ನಶ್ವರವಾದಂತಹದ್ದು, ಶಾಶ್ವತವಾಗಿ ಇರುವಂತಹದ್ದಲ್ಲ ಅದು. ನಾವು ಈ ಶರೀರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗ್ ಬೇಕಾದಷ್ಟು ಹೆಸರುಗಳು ಬರುತ್ತೆ. ನರದೇವ ಅಂತ ಕರೀತಾರೆ. ನರದೇವ ಅಂದ್ರೆ ರಾಜ. ರಾಜ ಅಂತ ಇವನನ್ನ ಕರೀತಾರೆ. ಭೂದೇವ ಅಂತ ಕರೀತಾರೆ. ಇವನನ್ನ ಭೂದೇವ, ನರದೇವ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇರ್ತಾರೆ. ಯಾವ ಕಾರಣದಿಂದಾಗಿ ಇವನನ್ನು ಭೂದೇವ, ನರದೇವ ಅಂತ ಕರೀತಾ ಇರ್ತಾರೋ ಅದೂ ಕೂಡ ಎಲ್ಲಿಯವರೆಗೆ? ಈ ಶರೀರದಲ್ಲಿ ಪ್ರಾಣ ಇರುವವರೆಗೆ. ಯಾವಾಗ ಈ ಶರೀರದಿಂದಾಗಿ ಪ್ರಾಣ ತ್ಯಕ್ತವಾಗಿ ಬಿಡುತ್ತೋ, ದೂರ ಹೋಗಿ ಬಿಡುತ್ತೋ, ಆ ಸಂದರ್ಭದಲ್ಲಿ ಈ ಯಾವ ಶರೀರದಿಂದ ಕೂಡಿಕೊಂಡಂತಹ ಇವನನ್ನ ದೇವ ದೇವ ಅಂತ ಹೆಸರಿನಿಂದ ಕರೀತಾ ಇದ್ರೋ
ಅಂತಹ ಇವನನ್ನ ಅಥವಾ ಈ ಶರೀರಕ್ಕೆ ಮೂರೇ ಮೂರು ಗತಿಗಳಿದೆ. ಒಂದೋ ಆ ಶರೀರ ಕೊಳತು ಹೋಯ್ತು ಅಂತಾದ್ರೆ ಕ್ರಿಮಿ, ಆ ಕೊಳೆತು ಹೋದಂತಹ ಶರೀರವೂ ಕೂಡ ಕ್ರಿಮಿ, ನಾಯಿ, ನರಿ ಇವುಗಳ ಹೊಟ್ಟೆಗೆ ಹೋಯ್ತು ಅಂದ್ರೆ ಮಲವಾಗಿ ಆ ಶರೀರ ವಾಪಸ್ಸು ಹೊರಗಡೆ ಬಂದು ಬೀಳತ್ತೆ. ನಾವು ತಿಂದ ಏನಾಗತ್ತೆ, ಪ್ರಾಣಿಗಳೆಲ್ಲವನ್ನು ಹೆಚ್ಚಾಗ್ತಾ ಉಂಟು ಗುರುಗಳೇ. ಕೂಡ ನಿರ್ದಯವಾಗಿ ಕೊಂದು ತಿನ್ನವನ್ನು ಕೂಡ ಯಾವ್ದಾದ್ರೂ ಪ್ರಾಣಿಗಳು ಬೆಳೆಸ್ತಾ ಇದೆಯಾ? ನಮ್ಮ ಶರೀರವನ್ನು ಕೂಡ ಯಾವ್ದಾದ್ರೂ ಪ್ರಾಣಿಗಳು ತಿಂದು ಹಾಕಿತು ಅಂತಾದರೆ ಅವುಗಳು ಕೂಡ ಮಲವಾಗಿ ವಾಪಸ್ಸು ಹೊರಗಡೆಯಲ್ಲಿ ಬರುತ್ತೆ. ಅಥವಾ ಸುಟ್ಟು ಬಿಟ್ರು ಅಂತಂದ್ರೆ ತಿಂದ್ರೆ ಮಲವಾಗಿ ಹೊರಗಡೆಯಲ್ಲಿ ಬರುತ್ತೆ, ಸುಟ್ಟರೆ ಬೂದಿ ಆಗತ್ತೆ. ಇಲ್ಲ ನದಿ ಮುಂತಾದ ಸ್ಥಳದಲ್ಲಿ ಅದನ್ನ ಬಿಸಾಕಿದರೆ ನದಿಯಲ್ಲಿ ಹರಿಯುವ ಕಟ್ಟಿಗೆಯ ಹಾಗೆ ಯಾರೂ ದಿಕ್ಕಿಲ್ಲದೆ ಇರುವಂತಹ ಒಂದು ವಸ್ತು ಆಗತ್ತಷ್ಟೆ ಈ ಶರೀರ. ಇಂತಹ ಶರೀರವನ್ನಿಟ್ಟುಕೊಂಡು ನಾವು ದೇವತೆಗಳ ಮಕ್ಕಳು, ನಮ್ಮ ಅಂತ ಈ ಮದದಿಂದಾಗಿ ಈ ಶರೀರದ ಪೋಷಣೆಯನ್ನು ಮಾಡುವ ಉದ್ದೇಶದಿಂದ ಹಗಲಿರುಳು ಕೂಡ ಪಶುಗಳನ್ನೇ ಹಿಂಸೆ ಮಾಡ್ತಾ ಇದ್ದೀರಲ್ಲ. ನನ್ನ ನಾಲಿಗೆಗೆ ಬಹಳ ಸೇರತ್ತೆ ತಂದುಕೊಂಡು ನಾಲಿಗೆಯ ರುಚಿಯನ್ನ ಪೂರೈಸಬೇಕು ಅನ್ನುವ ಉದ್ದೇಶದಿಂದ ಪ್ರತಿ ದಿವಸ ಪ್ರಾಣಿ ಹಿಂಸೆಯನ್ನ ಮಾಡ್ತಾ ಇರ್ತಾರೆ. ಯಾವ್ಯಾವ್ದೋ ಪುರೋಹಿತರು, ಅವರು ಇವರು ದೈವಜ್ಞರು, ಇವರೆಲ್ಲರ ಹಿಂಬಾಲಿಸಿ ಹಾಗೆ ಅಂತ ಅಂದುಕೊಂಡು ಪುಣ್ಯ ಪಾಪಗಳ ಭಯ ಇಲ್ಲ ಅಂತಲ್ಲ, ಪುಣ್ಯ ಪಾಪಗಳ ಭಯ ಇದೆ. ಆ ಪುಣ್ಯ ಪಾಪಗಳ ಭಯ ಇರುವ ಜನ್ಮದಲ್ಲೂ ಆ ತರಹದ್ದೇ ಶರೀರ ಸಿಗಬೇಕು ಎಂಬ ಉದ್ದೇಶದಿಂದ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತಾರೆ. ನೋಡಿರ್ತೀರಿ, ಕುರಿ ಕೋಳಿಗಳನ್ನೆಲ್ಲ ಪ್ರಾಣಿಗಳಲ್ಲಿ ಮಾಡಬೇಕಾದ ಸಹಜವಾದ ಪ್ರೀತಿಯನ್ನ ಮರೆತು ಪ್ರಾಣಿಗಳಿಗೆಲ್ಲ ಹಿಂಸೆ ಮಾಡುತ್ತಾ ಬದುಕ್ತಾರೆ. ಪ್ರತಿನಿತ್ಯದಲ್ಲೂ ಪ್ರಾಣಿಗಳಿಗೆ ಹಿಂಸೆ ಆಗ್ತದೆ ಹೌದಾ? ಒಂದೇ ನಿಮಿಷ. ಹಾಗಾದ್ರೆ ಒಮ್ಮೆ ಲಾಗೌಟ್ ಆಗಿ ಲಾಗಿನ್ ಆಗ್ತೇನೆ. ಒಂದೇ ನಿಮಿಷ. ಈಗ ಕೇಳಿಸ್ತಾ ಇದೆಯಾ? ಹಾ ಸರಿ. ಇಲ್ಲಿ ತುಂಬಾ ಜೋರಾಗಿ ಮಳೆ ಇದೆ ಇವತ್ತು, ಗುಡುಗು ಸಿಡ್ಲು ಸಹಿತವಾಗಿ, ಅದಕ್ಕೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿದೆ. ಸರಿ. ಹೀಗೆ ಭೂತಗಳು ಅಂತಂದ್ರೆ ಪ್ರಾಣಿಗಳು ಅಂತ ಅರ್ಥ. ಪ್ರಾಣಿಗಳ ಮೇಲೆ ಸಹಜವಾಗಿ ಇರುವಂತಹ ಪ್ರೀತಿಯನ್ನು ಮರೆತು ತನ್ನ ಭೋಗಕ್ಕೋಸ್ಕರವಾಗಿ ಮನುಷ್ಯ ಎಂತಹ ಕೀಳು ಮಟ್ಟಕ್ಕೆ ಇಳಿತಾನೆ. ಪ್ರತಿನಿತ್ಯದಲ್ಲಿ ತನ್ನ ದೇಹದ ಪೋಷಣೆಗೋಸ್ಕರ ಪ್ರಾಣಿಗಳನ್ನೇ ಹಿಂಸೆ ಮಾಡ್ತಾನೆ.
ಎರಡು ಥರದ ಜನರಿದ್ದಾರೆ. ಒಂದು ಪರಲೋಕದಲ್ಲಿ ವಿಶ್ವಾಸವೇ ಇಲ್ಲದೇನೆ ಇರುವಷ್ಟು ಕಾಲ ಇಲ್ಲಿ ಭೋಗ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅನ್ನುವ ಭಾವನೆಯಿಂದ ಪ್ರಾಣಿಗಳ ಹಿಂಸೆಯನ್ನು ಮಾಡುವವರು. ಇನ್ನೊಬ್ರು ಪರಲೋಕಗಳಿದೆ ಎನ್ನುವ ನಿಶ್ಚಯ ಇದ್ರು, ಇದ್ರೇನಾಯ್ತು, ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡಿಕೊಂಡು ಆ ಪರಲೋಕದ ಭಯವನ್ನ ಕಳೆದುಕೊಂಡ್ರಾಯ್ತು ಅನ್ನುವ ಹುಂಬತನವುಳ್ಳಂತಹ ಜನರು. ಎರಡು ಥರದ ಜನರಿರ್ತಾರೆ. ಇಂತಹ ಜನರು ಪ್ರಾಣಿಗಳ ಹಿಂಸೆಯನ್ನ ಮಾಡ್ತಾ ಭೂತಗಳಲ್ಲಿ ಮಾಡಬೇಕಾದ ಸಹಜವಾದ ಪ್ರೀತಿಯನ್ನ, ದಯೆಯನ್ನ, ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿ ಒಂದಿಷ್ಟು ಧಾನ್ಯಗಳು ಬಂತು ಅಂತಾದ್ರೆ ಕಣಜದಿಂದ ಅದನ್ನ ತೆಗೆದುಕೊಂಡು ಬರುವಾಗಲೇನೆ ನಮ್ಮ ಮನೆಗಳಲ್ಲೆಲ್ಲ ಅದನ್ನ ಒಂದು ಚೀಲದಲ್ಲಿ ತೆಗೆದು ಒಂದು ಕಡೆಯಲ್ಲಿ ಒಂದು ಬದಿಯಲ್ಲಿ ಇಡ್ತಾ ಇದ್ರು. ಯಾರಾದರೂ ಪ್ರತಿನಿತ್ಯದಲ್ಲಿ ಬೇಡುವ ಜನರು ಬಂದು ಕೇಳಿದಾಗ ಅಡಿಗೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಇನ್ನೂ ನೈವೇದ್ಯಾದಿಗಳ ನಿವೇದನೆ ಆಗಿಲ್ಲ ಅಂತಂದ್ರೆ ಅವರನ್ನ ಹಾಗೆ ಕಳಿಸಬಾರದು ಅನ್ನೋ ಉದ್ದೇಶದಿಂದ ಈ ಧಾನ್ಯ ಪದಾರ್ಥಗಳನ್ನು ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಸಹಜವಾಗಿ ನಮ್ಮಲ್ಲೆಲ್ಲ ಪ್ರಾಯಶಃ ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರತ್ತೆ. ಈಗ ಅದು ಈ ನಗರೀಕರಣದಿಂದ ಆ ತರದ ಬೇಡುಗರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇದು ಇಲ್ಲವಾಗಿರಬಹುದು. ಇರ್ಲಿ, ಅಂದ್ರೆ ನಮ್ಮ ಸಹಜವಾದ ಸಂಸ್ಕೃತಿಯಲ್ಲಿ ಇರುವಂತಹದ್ದು, ಯಾರಾದ್ರೂ ಬೇಡಿ ಬರ್ತಾ ಇದ್ದಾರೆ, ಇನ್ನೊಬ್ಬರಿಗೆ ತೊಂದರೆ ಆಗಿದೆ ಅಂತಂದ್ರೆ ಅವರ ಕಷ್ಟಕ್ಕೆ ಮರುಗಿ ಅವರ ಕಷ್ಟಕ್ಕೆ ನಾವು ಆಗುವಂತಹ ಸ್ವಭಾವ ಏನಿದೆ ಅಲ್ಲ, ಇದು ಮನುಷ್ಯ ಮಾತ್ರರಾದಂತಹವರ ಸಹಜ ಗುಣ. ಇದು ಇಂತಹ ಸಹಜ ಗುಣವನ್ನು ಮರೆತು ನಿತ್ಯದಲ್ಲೂ ಕೂಡ ಭೋಜನಕ್ಕೋಸ್ಕರವಾಗಿ, ನಮ್ಮ ಸುಖಕ್ಕೋಸ್ಕರವಾಗಿ ನೂರಾರು ಜನರಿಗೆ ಹಿಂಸೆಯನ್ನು ಕೊಟ್ಟು ಪ್ರಾಣಿಗಳನ್ನು ಕೊಂದು ಅದನ್ನು ತಿಂದು ಈ ದುಷ್ಟ ಕೆಲಸವನ್ನ ಮಾಡ್ತಾ ಇದ್ದಾರೆ ಜನರು. ಇದರಿಂದ ಇಲ್ಲಿಯೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ. ಅಲ್ಲಪ್ಪ, ಇಲ್ಲಿ ಚೆನ್ನಾಗಿ ಭೋಗ ಆಗತ್ತಲ್ಲ. ನಮಗೆಲ್ಲ ಕೆಲವೊಂದಿಷ್ಟು ಇರತ್ತೆ. ಮೈ ಪೂರ್ತಿ ನವೆ ಆದಾಗ, ಕಜ್ಜಿ ಆದಾಗ ತುರಿಸಿಕೊಂಡ್ರೆ ತತ್ಕಾಲದಲ್ಲಿ ಅದು ಬಹಳ ಸುಖವನ್ನು ಕೊಡುತ್ತೆ. ಆದ್ರೆ ನಮ್ಗ್ ಗೊತ್ತಾಗದೇನೆ ಆ ಗಾಯ ದೊಡ್ಡದಾಗಿರುತ್ತೆ. ನಾವು ತತ್ಕಾಲದಲ್ಲಿ ಆದಂತಹ ಸುಖಗಳನ್ನ ನೋಡಿ ಇದರಿಂದ ನಾವು ಬಹಳ ಉತ್ತಮವಾದಂತಹ ಫಲ ಇದೆ ಅಂತಂದುಕೊಂಡು ಭ್ರಮಿಸಿ ಬಿಟ್ಟಿರ್ತೇವೆ. ಆದರೆ ಅದರಿಂದ ಆಗುವಂತಹ ಫಲವೇ ಮತ್ತೊಂದು ರೀತಿಯಾದದ್ದು. ಅದೇ ರೀತಿಯಾಗಿ ಇವರಿಗೂ ಕೂಡ ತತ್ಕಾಲದಲ್ಲಿ ಏನೋ ಸುಖ ಇದೆ, ಇದರಿಂದ ಏನೋ ಒಂದು ಅಪೂರ್ವವಾದಂತಹ ಸೌಭಾಗ್ಯ ನನಗೆ ಸಿಗತ್ತೆ ಅಂತ ಭ್ರಮಿಸಿದರೂ ಕೂಡ ಜನ ಇಹದಲ್ಲಿ ಸ್ವಲ್ಪ ಸುಖ ಕಂಡಂತೆ ಕಂಡರೂ ಕೂಡ ಅದನ್ನ ಹೇಗ್ ಕರೀತಾರೆ ಅಂದ್ರೆ ಕಪೋಣಿ ಗುಡಾಯಿತ ಅಂತ. ಸಂಸ್ಕೃತದಲ್ಲಿ ಒಂದು ಒಳ್ಳೆ ಗಾದೆ ಮಾತು, ಅದು ಚಾಟೋ ಮಾತು. ಕಪೋಣಿ ಗುಡಾಯಿತ ಅಂತ ಕರೀತಾರೆ. ಕಪೋಣಿ ಗುಡಾಯಿತ ಅಂದ್ರೆ ಮೊಣಕೈಗೆ ಬೆಲ್ಲವನ್ನು ಅಂಟಿಸಿದ್ರೆ ಹೇಗೋ ಹಾಗೆ ಅಂತ. ನಮಗೆ ಮೊಣಕೈಗೆ ಅಥವಾ ಮೂಗಿನ ತುದಿಗೆ ಬೆಲ್ಲ ಅಂಟಿಸಿದ್ರೆ ಕೆಲವೊಂದಿಷ್ಟು ಜನ ನಾಲಿಗೆ ಉದ್ದ ಇತ್ತು ಅಂದ್ರೆ ಮೂಗಿನ ತುದಿಯಲ್ಲಿರೋದನ್ನ ಸವರ್ಕೊಂಡು ಬಿಡಬಹುದು. ಆದ್ರೆ ಮೊಣಗಂಟಿಗೆ ಬೆಲ್ಲವನ್ನ ಅಂಟಿಸಿದರೆ ತಿನ್ನಬೇಕು ಅಂತ ಆಸೆ, ಆದ್ರೆ ಮೊಣಗಂಟಿನವರೆಗೆ ನಮ್ಮ ನಾಲಿಗೆ ಹೋಗೋದಿಲ್ಲ. ಅದರಂತೆ ಈ ಸುಖಗಳು ಕೂಡ, ಲೌಕಿಕವಾದ ಸುಖಗಳು ಕೂಡ ತತ್ಕಾಲದಲ್ಲಿ ಏನೋ ಬಹಳ ಸುಖ ಅಂತ ಅನ್ನಿಸಿದರೂ ಕೂಡ ಪರಿಣಾಮದಲ್ಲಿ ಅದು ಕೂಡ ಅಹಿತವೇ ಆಗಿರುತ್ತೆ. ಹೀಗೆ ಯಾರು ತನ್ನ ಹಿತಕ್ಕೋಸ್ಕರವಾಗಿ ಪರರಿಗೆ ಅಹಿತವನ್ನುಂಟು ಮಾಡ್ತಾನೋ, ತನ್ನ ಸುಖಕ್ಕೋಸ್ಕರ ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡುತ್ತಾನೋ, ಮತ್ತೊಬ್ಬರ ಹಿಂದಿಂದ ಆಗುವಂತಹ ತನ್ನ ಸುಖ ಏನಿದೆಯೋ ಅದು ದೊಡ್ಡ ಅನರ್ಥ. ಅದು ಪರರ ಸುಖಕ್ಕೋಸ್ಕರ ತಾನು ಅನುಭವಿಸುವಂತಹ ಸುಖವೇ ನಿಜವಾದ ಸುಖ. ಪರರಿಗೂ ಸುಖವನ್ನು ಕೊಟ್ಟು ನನಗೂ ಅದು ಉನ್ನತಿಯನ್ನು ಕೊಡ್ತಾ ಇದೆ ಅಂತಂದ್ರೆ ಅದು ನಿಜವಾದ ಉನ್ನತಿ. ಅದು ಯಾವುದು ಇಲ್ಲದೆ ಹೋದರೂ ಕೂಡ ಇವನು ಭೂತದೆಯನ್ನು ಮರೆತು ಭೋಗದಿಂದಾಗಿ, ಭೋಗದ ಲಾಲಸೆಯಿಂದಾಗಿ ಮತ್ತೊಬ್ಬರಿಗೆ ಅಹಿತವಾದರೂ ತೊಂದರೆ ಇಲ್ಲ, ನನಗೆ ಸುಖವಾಗಬೇಕು ಅಂತ ಈ ರೀತಿಯಾದಂತಹ ವಿಚಾರವನ್ನ ತಲೆಯಲ್ಲಿ ಧರಿಸಿದ್ದಾನೋ ಅವನು ನಿಜವಾಗಿಯೂ ಮನುಷ್ಯ ರೂಪದಲ್ಲಿರುವಂತಹ ಪಶು ಅವನು. ಯಾಕೆ ಅಂತಂದ್ರೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ಇದೆ?
ನಾವು ಭಾಗವತದಲ್ಲಿ ಈ ತರದ ಅನೇಕ ಮಾತುಗಳನ್ನು ಕೇಳಿದ್ದೇವೆ. ಮರಕ್ಕೂ ಮನುಷ್ಯನಿಗೂ ಏನು ವ್ಯತ್ಯಾಸ ಇದೆ? ಮರವೂ ಗಾಳಿಯನ್ನು ಕುಡಿಯುತ್ತೆ, ಮರವೂ ಆಹಾರವನ್ನ ತನ್ನ ಬೇರುಗಳ ಸ್ವೀಕಾರ ಮಾಡುತ್ತೆ, ಮರಗಳು ಕೂಡ ಮಲವನ್ನ ಒಂದು ರೀತಿಯಲ್ಲ ಒಂದು ರೀತಿಯಾಗಿ ಅವುಗಳು ತ್ಯಾಗ ಮಾಡುತ್ತೆ, ಪ್ರಾಣಿಗಳು ಹಾಗೆ, ಸರ್ಪಗಳು ಹಾಗೆ. ಸರ್ಪಗಳು ಚೆನ್ನಾಗಿ ಮೂಗಿನಿಂದ ಉಸಿರನ್ನು ಬಾಯಿಂದ ಉಸಿರಾಡಿಸತ್ತೆ, ಆಹಾರವನ್ನು ತಿನ್ನತ್ತೆ, ಮಲ ವಿಸರ್ಜನೆ ಮಾಡುತ್ತೆ. ನಮಗೂ ಅದಕ್ಕೂ ಏನು ವ್ಯತ್ಯಾಸ? ನಮೇಹಂತಿ ನಚಾಶ್ನಂತಿ ಕಿಂ ಗ್ರಾಮ ಪಶವೋ ಅಪರೇ. ನಾಯಿ ನರಿಗಳು ಕೂಡ ಈ ಎಲ್ಲ ಕೆಲಸ ಮಾಡ್ತವೆ. ಅವುಗಳು ಮಕ್ಕಳನ್ನು ಹುಟ್ಟಿಸ್ತವೆ, ಅವುಗಳನ್ನು ಒಂದು ಹಂತದವರೆಗೂ ಪೋಷಿಸುತ್ತವೆ, ಅವುಗಳು ಭೋಗವನ್ನ ಮಾಡ್ತವೆ, ಅವುಗಳು ಮರಣವನ್ನು ಹೊಂದುತ್ತವೆ. ಹಾಗಾದ್ರೆ ನಮಗೂ ಆ ಪ್ರಾಣಿಗಳಿಗೂ ವ್ಯತ್ಯಾಸ ಏನು? ವ್ಯತ್ಯಾಸ ಇಷ್ಟೇ, ಅವುಗಳಿಗೆ ದಯೆ ಅನ್ನೋದಿಲ್ಲ. ಯಾವ್ದನ್ನ ಮಾಡಬೇಕು ಮಾಡಬಾರದು ಅನ್ನುವಂತಹ ಧಾರ್ಮಿಕತೆ, ಧರ್ಮ ಮಾರ್ಗದ ಧರ್ಮದ ಪರಿಧಿಯಲ್ಲಿ ಯಾವ್ದನ್ನ ಮಾಡಬೇಕು ಮಾಡಬಾರದು ಅನ್ನುವ ವಿವೇಚನೆ ಇಲ್ಲ, ವಿವೇಚನೆ ಮಾಡುವ ಶಕ್ತಿಯೂ ಇಲ್ಲ. ವಿವೇಚನೆ ಮಾಡೋದಿಲ್ಲ, ಶಕ್ತಿ ಇಲ್ಲ. ನಮಗ ಆ ಎಲ್ಲ ಶಕ್ತಿಗಳಿದ್ದಾಗಲೂ ಅದನ್ನು ಉಪಯೋಗಿಸಿಕೊಳ್ಳದೇನೆ ವ್ಯರ್ಥವಾಗಿ ಹಾಗೆ ಬದುಕ್ತೇವೆ ಅಂತಾದ್ರೆ ನಮಗಿಂತ ಅವೇ ಉತ್ತಮ ಅಲ್ವಾ? ಹನ್ಯಂತೆ ಪಶವೋ ಯತ್ರ ನಿರ್ದಯೈಹಿ ಅಜಿತಾತ್ಮಭಿಃ ಮನ್ಯ ಮಾನೈಹಿ ಇಮಂ ದೇಹಂ ಅಜರಾ ಮೃತ್ಯುನಶ್ವರಂ. ಯಾವ ವ್ಯಕ್ತಿ ತನ್ನ ಭೋಗಕ್ಕೋಸ್ಕರ ಮನೆಯಲ್ಲಿ ಪ್ರಾಣಿಗಳನ್ನು ಹಿಂಸಿಸಿ ಅದರಿಂದ ಭೋಗವನ್ನ ಮಾಡ್ತಾನೋ, ಭೋಗ ಮಾಡುವಾಗ ಅವನಿಗಿರತ್ತೆ, ಈ ಶರೀರ 100 ವರ್ಷ 1000 ವರ್ಷದವರೆಗೂ ಈ ಶರೀರ ನಾಶವಾಗದೇನೆ ಹಾಗೆ ಗಟ್ಟಿಮುಟ್ಟಾಗಿರ್ತೇನೆ ಅಂತ ಅಂದುಕೊಂಡೇ ಮಾಡ್ತಾ ಇರ್ತಾನೆ. ಅದನ್ನ ತಿನ್ನೋ ಸಂದರ್ಭದಲ್ಲಿ ನರಕ ಅಂತಿದೆ, ಯಮಭಟರು ಇರ್ತಾರೆ, ಯಮಭಟರೆಲ್ಲ ಸೇರಿಕೊಂಡು ನಾವೇನಾದರೂ ತಪ್ಪುಗಳನ್ನ ಮಾಡಿದರೆ ನಮ್ಮನ್ನ ಬೋಂಡಾ ಹುರಿದು ಬಿಡ್ತಾರೆ, ಕಡಾಯಿಯಲ್ಲಿ ಹಾಕಿ ಕರೆದು ಬಿಡ್ತಾರೆ ಅನ್ನುವ ಯೋಚನೆ ಆ ಸಂದರ್ಭದಲ್ಲಿ ಇತ್ತು ಅಂತಾದ್ರೆ ನಾವು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆ ಪ್ರಜ್ಞೆ ನಮ್ಮಿಂದ ದೂರವಾಗಿ ಬಿಟ್ಟಿರತ್ತೆ. ಈ ದೇಹವನ್ನ ಶಾಶ್ವತ ಅಂತ ತಿಳಿದುಕೊಂಡು ಈ ತರಹದ ಕರ್ಮವನ್ನು ಮಾಡ್ತಾ ಇರ್ತಾನೆ. ಆದ್ರೆ ದೇಹದ ನಿಜವಾದ ಸ್ಥಿತಿ ಏನು? ದೇವ ಸನ್ನಿತಂ ಅಪ್ಯೇತೆ ಕೃಮಿ ವಿಟ್ ಭಸ್ಮ ಸನ್ನಿತಂ ಭೂತ ಧೃಕ್ ಕುರುತೆ ಸ್ವಾರ್ಥಂ ಕಿಂ ವೇದ ನಿರಯೋ ಯತಃ. ಇದನ್ನ ದೇವ ಅಂತ ಕರೀತಾರೆ. ಈ ಶರೀರದಲ್ಲಿ ಜೀವ ಇದ್ದಾಗ ನರದೇವ, ನೀನು ಮುಖ್ಯಮಂತ್ರಿ ಆಗಿದ್ದಿ, ಪ್ರಧಾನಮಂತ್ರಿ ಆಗಿದ್ದಿ, ಈ ದೇಶಕ್ಕೆ ರಾಜನಾಗಿದ್ದಿ, ಬ್ರಾಹ್ಮಣರಾಗಿದ್ರೆ ಭೂಸರರಾಗಿದ್ದೀರಿ, ಮಹಾಪರಾಕ್ರಮಿಯಾಗಿದ್ದಿ ಅಂತ ಯಾವ ಶರೀರದಲ್ಲಿ ಇದ್ದಾಗ ಮನುಷ್ಯನನ್ನ ಚೆನ್ನಾಗಿ ಕೊಂಡಾಡ್ತಾರೋ ಅಂತಹ ಶರೀರದಿಂದ ಜೀವ ಪರಮಾತ್ಮರು ತೆರಳಿದಾಗ ಯಾವ ಶರೀರವನ್ನು ಬಹಳ ಪ್ರೀತಿಯಿಂದಾಗಿ ನೀವು ಆರೈಕೆ ಮಾಡ್ತಾ ಇದ್ರೋ ಆ ಶರೀರ ಒಂದು ಕ್ರಿಮಿ ಕೀಟ ಪ್ರಾಣಿಗಳ ಆಹಾರವಾಗಿ ಮಲರೂಪದಲ್ಲಿ ಹೊರಗಡೆಯಲ್ಲಿ ಬರುತ್ತೆ, ಅಥವಾ ಭಸ್ಮವಾಗಿ ಪಂಚಭೂತಗಳಲ್ಲಿ ಲೀನವಾಗಿ ಹೋಗಿ ಬಿಡುತ್ತೆ. ಇದಕ್ಕಿಂತ ಅತಿರಿಕ್ತವಾದ ಗತಿ ಈ ಶರೀರಕ್ಕೆ ಇಲ್ಲ ಅಂತ ಗೊತ್ತಿಲ್ಲದೇನೆ ಭೂತ ಕುರುತೆ ಸ್ವಾರ್ಥಂ ಕಿಂ ವೇದ ನಿರಯೋ ಯತಃ. ಯಾವುದನ್ನ ಮಾಡಿದರೆ ನರಕ ಖಚಿತವಾಗಿದೆಯೋ ಅಂತಹ ಭೂತ ದ್ರೋಹವನ್ನ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ, ಸ್ವಾರ್ಥದ ಲಾಲಸೆಯಿಂದ ಮಾಡ್ತಾ ಇದ್ದಾನೆ. ಹೀಗೆ ದೇಹಕ್ಕಿಂ ಅನ್ನದಾತು ಸ್ಯಾತ್ ನಿಷೇಕ್ತುಘು ಮಾತುರೇವ ಮಾತುಃ ಪಿತುರ್ವಾ ಬಲಿನಃ ಕ್ರೇತುರಗ್ನೆ ಶುನೋಪಿವ. ಈ ಶರೀರ ಯಾರದು? ಈ ದೇಹದಲ್ಲಿ ಎಂತಹ ವಿಷಯಾಸಕ್ತಿ ಅಂತ ಇದರಲ್ಲಿ ಹೇಳ್ತಾರೆ. ಈ ದೇಹ ಯಾವ್ಯಾವುದರಿಂದ ಉಳಿಯತ್ತೆ? ಅನ್ನದಿಂದ ಈ ಶರೀರ ಉಳಿಯತ್ತೆ, ಅಥವಾ ಅನ್ನವನ್ನು ಕೊಡುವವನು ಯಾರಿದ್ದಾನೋ ಅವನಿಂದ ಈ ಶರೀರ ಉಳಿಯತ್ತೆ. ಹಾಗಾದ್ರೆ ಈ ಶರೀರ ಅನ್ನದಾತನದ್ದೋ? ಅನ್ನವನ್ನು ನಮಗೆ ಯಾರು ಕೊಡ್ತಾ ಇದ್ದಾನೋ ಅದು ಅನ್ನದಾತನ ಅಧೀನ. ನಮಗೆ ಯಾರು ಅನ್ನವನ್ನ ಹಾಕ್ತಾ ಇದ್ದಾನೋ ಅವನದ್ದು ಈ ಶರೀರ ಅಂತ ಹೇಳೋಣವೋ? ಅಥವಾ ನನಗೆ ಈ ಶರೀರ ಸಿಕ್ಕಿದ್ದು ತಂದೆಯಿಂದ, ಹಾಗಾದ್ರೆ ಈ ಶರೀರ ತಂದೆಯದ್ದೋ? ತಾಯಿ ತನ್ನ ಗರ್ಭದಲ್ಲಿ 9 ತಿಂಗಳುಗಳ ಕಾಲ ಇದನ್ನು ಪೋಷಿಸಿ ಭೂಮಿಗೆ ತಂದು ಭೂಮಿಯಲ್ಲಿ ನಮ್ಮನ್ನ ಮುದ್ದಿಸಿ ಉಣ್ಣಿಸಿ ಬೆಳೆಸಿದ್ದಾಳೆ. ಹಾಗಾದ್ರೆ ತಾಯಿಯ ಅಧೀನವೋ? ಅಥವಾ ತಂದೆ ತಾಯಿಗಳ ಇಬ್ಬರ ಅಧೀನ ಅಂತ ಹೇಳೋಣವೋ?
ಅಥವಾ ನಮಗೆ ಬೇಡ ಅಂತಾದ್ರೂ ಹೊಟ್ಟೆಪಾಡಿಗೋಸ್ಕರವಾಗಿ ಯಾರೋ ಒಬ್ಬರ ಜೀತಕ್ಕೆ ಬಿದ್ದಿರ್ತೇವಲ್ಲ, ನಮಗಿಂತ ಸಿರಿವಂತ ಯಾರಿದ್ದಾನಲ್ಲ ಆ ಸಿರಿವಂತನ ಅಧೀನದಲ್ಲಿ ನಾವು ಬಿದ್ದಿರ್ತೇವಲ್ಲ, ಬಲಾತ್ಕಾರವಾಗಿ ಈ ಸಮಾಜದ ಕಟ್ಟುಪಾಡುಗಳಿಗೆ ಒಳಪಟ್ಟು ಯಾರೋ ಒಬ್ಬರ ಹಂಗಿನಲ್ಲಿ ಇಡೀ ಜೀವನವನ್ನು ಕಳೀತಾ ಇರ್ತೇವಲ್ಲ, ಅವನಿಗೋಸ್ಕರವಾಗಿ ಇಡೀ ಶರೀರದ ಶಕ್ತಿಯನ್ನ ವಿನಿಯೋಗ ಮಾಡ್ತಾ ಇರ್ತೇವಲ್ಲ, ಹಾಗಾದ್ರೆ ಈ ಶರೀರ ಅವನದ್ದೋ? ನಮ್ಮನ್ನ ಸಂಬಳ ಕೊಟ್ಟು ತಿಂಗಳು ಪರ್ಯಂತವಾಗಿ ಕೊಂಡುಕೊಳ್ತಾರಲ್ಲ ಅಂತಹವನದ್ದೋ? ಅಥವಾ ಮೃತವಾದ ಸಂದರ್ಭದಲ್ಲಿ ಈ ಶರೀರವನ್ನ ಸುಟ್ಟು ಬಿಡುವಂತಹ ಅಗ್ನಿಯದ್ದೋ? ಸುಡಲಿಲ್ಲ, ಯಾವ್ದೋ ಪ್ರಾಣಿ ಪಕ್ಷಿಗಳ ಪಾಲಾಯ್ತು ಅಂತಂದು ಹೇಳಿದ್ರೆ ಯಾವ ಪ್ರಾಣಿ ಪಕ್ಷಿಗಳು ಈ ಶರೀರವನ್ನು ತಿನ್ನತ್ತೋ ಅವರದ್ದು ನೋಡಿ. ಎಲ್ಲರದ್ದು ಕೂಡ ಈ ಲೋಕದಲ್ಲಿ ಕಂಡಿದೆ ನಮಗಿದು. ನಾವು ತರಕಾರಿಗಳನ್ನ ಕೊಂಡುಕೊಂಡು ಬಂದಾಗ ಈ ತರಕಾರಿಗಳು ಯಾರದ್ದು? ತಿನ್ನುವ ನಮ್ದು. ಮನೆಗೆ ತೆಗೆದುಕೊಂಡು ಬಂದು ಅಡಿಗೆ ಮಾಡಿ ಮತ್ತೊಬ್ಬರಿಗೆ ಬಡಿಸಿದಾಗ ಯಾರದ್ದದು? ಯಾರು ತಿಂತಾರೋ ಅವರದ್ದು. ಕೊಂಡುಕೊಂಡು ಬಂದಾಗ ನನ್ನದಾಯ್ತು, ತಿನ್ನುವಾಗ ಅವನದ್ದಾಯ್ತು. ಬೆಳೆದಾಗ ಬೆಳೆಸಿದಂತಹ ಆ ರೈತನದ್ದಾಯ್ತು. ಹಾಗೆ ಈ ಶರೀರ ಅನ್ನದಿಂದ ಉಳಿಯತ್ತೆ, ಅದರಿಂದಾಗಿ ಅನ್ನವನ್ನು ಕೊಟ್ಟವನದ್ದೇ. ತಂದೆಯಿಂದ ಈ ಶರೀರ ಸಿಕ್ಕಿದ್ದು ಅದರಿಂದಾಗಿ ತಂದೆಯದ್ದೇ. ತಾಯಿಯು ಈ ಗರ್ಭದಲ್ಲಿ ಹೊತ್ತಿದ್ದರಿಂದ ತಾಯಿಯದ್ದೇ. ಅಥವಾ ನಮ್ಮನ್ನ ಜೀತಕ್ಕೋಸ್ಕರ ಸಂಬಳಕ್ಕೋಸ್ಕರ ದುಡಿಸಿಕೊಳ್ಳುವಂತಹ ವ್ಯಕ್ತಿಯದ್ದೇ. ಅವರು ನಮ್ಮನ್ನ ದುಡ್ಡಿನಿಂದ ಕೊಂಡುಕೊಂಡಿರ್ತಾರಲ್ಲ, ಇಷ್ಟು ಗಂಟೆಗಳ ಕಾಲ ನೀವು ಈ ಶರೀರದ ಶಕ್ತಿಯನ್ನು ನನ್ನ ಕೆಲಸಕ್ಕೋಸ್ಕರ ವಿನಿಯೋಗ ಮಾಡಬೇಕು ಅಂತ ನಮ್ಮನ್ನ ಕೊಂಡುಕೊಂಡಿರ್ತಾರೆ. ಬಾಯ್ಬಿಟ್ಟು ಹೇಳೋದಿಲ್ಲ, ಸಂಬಳಕ್ಕೋಸ್ಕರ ಅಲ್ಲಿ ದುಡಿತಾ ಇರ್ತೇವೆ, ಅವನದ್ದೇ. ಅಥವಾ ಮೃತವಾದ ನಂತರದಲ್ಲಿ ನಮ್ಮನ್ನ ಸುಟ್ಟು ಈ ಶರೀರವನ್ನು ಸುಟ್ಟು ಭಸ್ಮ ಮಾಡುವ ಅಗ್ನಿಯದ್ದೇ ಈ ಶರೀರ. ಶರೀರವನ್ನು ತಿಂದು ತೇಗುವಂತಹ ಪ್ರಾಣಿಗಳದ್ದು. ಇಷ್ಟರ ಅಧೀನದಲ್ಲಿರುವಂತಹ ಈ ಶರೀರವನ್ನು ನನ್ನದೋ ಅಂತ ತಿಳಿದುಕೊಂಡು ಈ ಜೀವಿ ಎಷ್ಟು ಮೋಹಕ್ಕೊಳಗಾಗ್ತಾನೆ, ಎಷ್ಟು ಅನರ್ಥಗಳನ್ನು ಮಾಡ್ತಾನೆ, ಎಷ್ಟು ದುಃಖಗಳನ್ನು ಅನುಭವಿಸ್ತಾನೆ. ಈ ವಿಷಯಾಸಕ್ತಿ ನಿಮಗೆ ಅತಿಯಾಗಿದೆ ಅಂತ ನಾರದರು ಹೇಳ್ತಾ ಇದ್ದಾರೆ. ಹೀಗೆ ನಾರದರ ಉಪದೇಶ ತುಂಬಾ ಅದ್ಭುತವಾಗಿ ಚಿತ್ರಿತವಾಗಿದೆ. ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.